ಆ ಒಂದು ಮೀಸಲಾತಿ ಪ್ರಮಾಣವನ್ನು ನಮ್ಮ ಭಾಗದಲ್ಲಿ ಸಮಾನತೆಯನ್ನು ಸಾರುವಂಥದ್ದು ಸರ್ಕಾರ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವಿವತ್ತು ಏನು ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಇವತ್ತು ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಇವೆಲ್ಲವನ್ನು ಕೂಡ ನಿರ್ಣಯದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವಂಥ ಕೆಲಸನ ನಮ್ಮ ಶಾಸಕರಾಗಿರ್ತಕ್ಕಂಥ ಸಂಸದರಾಗಿದ್ದಂತಹ ಶಿವರಾಮಣ್ಣವ್ರ ನೇತೃತ್ವದಲ್ಲಿ ಮತ್ತು ನಿಮ್ಮೆಲ್ಲರ ನಮ್ಮ ಸಂಘ ಸಂಸ್ಥೆಗಳು ಜಿಲ್ಲಾವಾರು ಬಂದಿರತಕ್ಕಂಥ 15 ಜಿಲ್ಲೆಗಳಿಂದ ಬಂದಿರತಕ್ಕಂಥ ನನ್ನೆಲ್ಲ ಪದಾಧಿಕಾರಿಗಳ ಮೂಲಕ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಇನ್ನೇನು ಕೆಲವು ದಿನಗಳಲ್ಲಿ ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ತಾವೆಲ್ಲ ಬಂದು EFನವ್ರು ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ನಮ್ಮ ರಾಜ್ಯದ ಒಕ್ಕಲಿಗರ ಮುಖಂಡರುಗಳೆಲ್ಲರೂ ಸಹಿತ ಸೇರಿ ನಮ್ಮ ಒಕ್ಕಲಿಗ ಜನಾಂಗದಕ್ಕೆ ಏನು ಮೀಸಲಾತಿ ಮತ್ತೊಂದೆಲ್ಲ ಇದೆ, ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ನಮಗೇನು ಹಿಂದೆಲ್ಲ 12% ಇದ್ದಿದ್ದು 8%, 12% ಇದ್ದಿದ್ದು 8%, ಕೊನೆಗೆ 4% ಬಂದು ನಿಂತಿದ್ದೀವಿ. ನಮ್ಮ ಜನಾಂಗಕ್ಕೂ ಸಹಿತ ನಮ್ಮ ಇನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವೇನಾದರೂ ಬಿಟ್ಟು ಹೋಗ್ಬೇಕು ಅಂತ ಹೇಳಿದರೆ ಮೀಸಲಾತಿನಲ್ಲಿ ಏನೆಲ್ಲ ಅನ್ಯಾಯ ಆಗಿದೆ. ಈಗ ಕಾಂತರಾಜ್ರವರ ವರದಿಯನ್ನು ನಮಗೆ ಭಾಳ ಅನ್ಯಾಯ ಆಗ್ತಾಯಿದೆ ಅಂತ ಗೊತ್ತಾದ ತಕ್ಷಣದಲ್ಲೇ ಮುಖ್ಯಮಂತ್ರಿಗಳು, ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗ ಉಪಮುಖ್ಯಮಂತ್ರಿಗಳಾಗಿದ್ದರೂ ಸಹಿತ ಅದನ್ನು ತಡೆ ಹಿಡಿಸಿ ಮತ್ತು ಕೋರ್ಟಿಂದಲೂ ಸಹಿತ ತಡೆ ಮಾಡಿ ನಿಲ್ಲಿಸಿದ್ದಾರೆ. ಈಗ ಅದನ್ನು ಸರಿಪಡಿಸಿ ಬೇರೆ ಜಾತಿಗೆ ಕೆಟ್ಟದ್ದು ಮಾಡಿ ಅಥವಾ ತೊಂದರೆ ಮಾಡಿ ಅಂತಲ್ಲ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಒತ್ತಾಯ ಮಾಡಬೇಕು ಅಂತೇಳಿ ನಾವು ಇವತ್ತೆಲ್ಲ ಸೇರಿದ್ದೀವಿ ಇಲ್ಲಿ. ಮತ್ತು ಇವತ್ತು ನಮ್ಮ ಜನಾಂಗದಲ್ಲಿ ನಮ್ಮ ಮಠಗಳು ಸಹಿತ ಭಾಳ ಚೆನ್ನಾಗಿ ಒಳ್ಳೆ ಕೆಲಸ, ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಕ್ಕಲಿಗರ ಸಂಘನೂ ಸಹಿತ ಇವತ್ತು ಭಾಳ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ದೊಡ್ಡ ದೊಡ್ಡ ವೈದ್ಯಕೀಯ ಕಾಲೇಜುಗಳು, ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳು ಇವೆಲ್ಲವನ್ನೂ ಮಾಡಿ ಅದು ಸಹಿತ ಚೆನ್ನಾಗಿ ಬರ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಸನ್ಮಾನ್ಯ DK ಶಿವಕುಮಾರ್. ನಾವು ಇಡೀ ರಾಜ್ಯದ ಒಕ್ಕಲಿಗರೆಲ್ಲರೂ ಸೇರಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಜನಾಂಗದ ಪರವಾಗಿ ಅವ್ರನ್ನ ಅಭಿನಂದನೆ ಮಾಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಸಹಿತ ಇವತ್ತು ತೆಗೆದುಕೊಂಡಿದ್ದೆ. ಇಷ್ಟು ನಡೆದಂಥ ವಿಚಾರ. ಇಲ್ಲ, ಇನ್ನು ಚರ್ಚೆ ಮಾಡಿ ಮಾತಾಡಬೇಕು. ಸಮುದಾಯದ ಹೋರಾಟದ ಸಮಿತಿಯ ಒಂದು ಪೂರ್ವಭಾವಿ ಸಭೆ ಕರೆದಿದ್ದಾರೆ. ನಾನು ಸಹ ಭಾಗವಹಿಸಿದ್ದೇನೆ. ವಿಶೇಷವಾಗಿ ಸಮುದಾಯದ ಅಸಮತೋಲನಗಳನ್ನು ಆದಂಥ ಕೆಲವು ಜಾತಿ ಗಣತಿಯ ವಿಚಾರದಲ್ಲಿ ಆದಂಥ ಅನ್ಯಾಯವನ್ನು ಸರಿಪಡಿಸುವಂಥ ವಿಚಾರವನ್ನು ಸರ್ಕಾರ ಗಮನಕ್ಕೆ ತರಬೇಕು ಅನ್ನೋದನ್ನು ನಮ್ಮ ಮುಂದೆ ತಂದಿರೋಂಥ ವಿಚಾರ. ಎರಡನೇದು, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಈ ಸಮುದಾಯದ ಮುಖ್ಯಮಂತ್ರಿ ಆಗಿರೋಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ, ಪದಾಧಿಕಾರಿಗಳೆಲ್ಲ ಸೇರಿ ವಿಶೇಷವಾದಂಥ ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲೂ ಸಕಾರಾತ್ಮಕವಾಗಿ ನಾವೆಲ್ಲದೂ ಸಮುದಾಯದ ಅಭಿವೃದ್ಧಿಗೆ ಒಕ್ಕೂಡಲು ಎಲ್ಲ ಸೇರಿ ಯಾವ ರೀತಿ ನಮ್ಮ ಕಡೆಯಿಂದ ಭಾಗವಹಿಕೆ ಮಾಡಬೇಕು ಅನ್ನೋದನ್ನು ಇವತ್ತು ನಿರ್ಣಯ ನಡೆದಿದೆ. ಮುಂದಿನ ದಿನಗಳಲ್ಲಿ ಅದರ ರೂಪರೇಷೆಗಳನ್ನೆಲ್ಲ ನಿಮ್ಮ ಮುಂದೆ ತಂದು ನಮ್ಮ ಮುಖ್ಯಮಂತ್ರಿಗಳ ದಿನಾಂಕವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ತಿಳಿಸ್ತೇವೆ. ಮಧುಸೂದನ್ ನಾಯ್ಕ 2ನೇ ಬಾರಿ ನಡೀತಲ್ಲ, ಅದು ಕಾಂತರಾಜ್ ಅರಸು ಅವರು ಕೊಟ್ಟಂಥ ಒಂದು ವರದಿ, ತದನಂತರ ಜಯಪ್ರಕಾಶ್ ನಾರಾಯಣ್ ಕೊಟ್ಟಿದ್ದಂಥ ವರದಿ, ತದನಂತರ ನಾಯಕರು ಕೊಟ್ಟಂಥ ವರದಿ, ಕೆಲವು ಅನ್ಯಾಯ ಆಗಿರೋಂಥದ್ದನ್ನು ಇವತ್ತು ಒಕ್ಕಲಿಗರ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಆ ಕಾರಣಕ್ಕೋಸ್ಕರನೇ ಆಗ ಒಂದು ಸ್ವಲ್ಪ ದಿನ ಡಿಲೇ ಆಗಿತ್ತು, ಒಂದು 6 ತಿಂಗಳಿಂದ 8 ತಿಂಗಳು. ತದನಂತರ ಇವತ್ತು ಹೈಕೋರ್ಟಿಂದನೂ ಕೆಲವು ಸೂಚನೆಗಳು ಬಂದಿದೆ. ನಿಮಗೆ ಗೊತ್ತಿದ್ದಂತೆ ಅದು ಕೆಲವು ಫ್ರೀಸ್ ಆಗಿರೋಂಥದ್ದು, ಮುಂದೆ ಯಾವುದು ರಿಪೋರ್ಟ್ನ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನ ನಮ್ಮ ಮುಖ್ಯಮಂತ್ರಿಗಳು ಸಹ ಇದು ಯಾವ ರೀತಿ ನಿರ್ಣಯ ತೆಗೆದುಕೊಳ್ತಾರೆ ನೋಡಬೇಕು. ಯಾವುದಾದ್ರೂ ರಕ್ಷಣೆ ಮಾಡೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಾವು ಅದನ್ನು ಪೂರ್ಣ ರೀತಿ ಅರ್ಥಪೂರ್ಣವಾಗಿ ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳೋ ಮಾತು. ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನೂತನವಾಗಿ ಅಧಿಕಾರ ಸ್ವೀಕರಿರ್ತಕ್ಕಂಥ DK ಶಿವಕುಮಾರ್ ಅವರ ಅಧಿಕಾರಾವಧಿಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲಾತಿ ಪ್ರಮಾಣವನ್ನು ಪಡೀಲಿಕ್ಕೆ ನಾವು ಒಂದು 4 ನಿರ್ಣಯಗಳನ್ನ ತೀರ್ಮಾನಕೊಂಡಿದ್ದೀವಿ. ಮೊದಲನೇದಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ 4% 6% ನಿರ್ಣಯವನ್ನು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು. ಮತ್ತು ಕಾಂಟ್ರಾಕ್ಟರ್ನಲ್ಲಿ ಗುತ್ತಿಗೆದಾರರಲ್ಲಿ ಕೂಡ ಮೀಸಲಾತಿ ಪ್ರಮಾಣವನ್ನು
ನಮ್ಮ ಸಮಾಜಕ್ಕೆ ನೀಡುವಂಥದ್ದನ್ನ ಇವಾಗ ಏನು SC ST ಮತ್ತು ಹಿಂದುಳಿದ ವರ್ಗಕ್ಕೆ ನೀಡ್ತಾ ಇರತಕ್ಕಂಥ ಮೀಸಲಾತಿ ಪ್ರಮಾಣವನ್ನು ಕೂಡ ನಾವು ನೀಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಹಾಗೂ ಮತ್ತೆ KDB BDA ಹೌಸಿಂಗ್ ಬೋರ್ಡಲ್ಲೂ ಕೂಡ ನಿವೇಶನವನ್ನು ಕೂಡ ನಮ್ಮ ಒಕ್ಕಲಿಗ ಸಮಾಜಕ್ಕೆ ರಿಸರ್ವೇಷನ್ನಲ್ಲಿ ನೀಡಬೇಕು ಅಂತೇಳಿ ಈಗಾಗಲೇ ನಾವು ನಿರ್ಣಯವನ್ನು ಕೈಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸುವಂಥದ್ದು ಮಾಡ್ತಾ ಇದ್ದೀವಿ. ಮತ್ತು ಪ್ರಸ್ತುತ ಇರತಕ್ಕಂಥ ರಾಜ್ಯ ಒಕ್ಕಲಿಗರ ಸಂಘದ ಬೆಳವಣಿಗೆ ಬಗ್ಗೆ ನಮ್ಮ ಸಮಾಜಕ್ಕೆ ಒಂದು ಕಂಟಕವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ 6 ತಿಂಗಳಿಗೆ ಬದಲಾವಣೆ ಮಾಡ್ತಾ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ದಂಗೆ ನೇರ ಚುನಾವಣೆ ಮಾಡಲಿಕ್ಕೆ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳನ್ನ ನೇರ ಚುನಾವಣೆ ಮಾಡೋ ಮೂಲಕ 5 ವರ್ಷಕ್ಕೆ ಸ್ಥಿರವಾದಂಥ ಸರ್ಕಾರವನ್ನ ಸ್ಥಿರವಾದಂಥ ಒಂದು ಸಂಘದ ಆಡಳಿತವನ್ನು ಕೊಡಬೇಕು. ಈ ಸಮಾಜಕ್ಕೆ ಒಂದು ಹೊಸ ಬದಲಾವಣೆ ತರಬೇಕು ಅಂತೇಳಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನಾಗಲೇ ಮನವಿಯನ್ನು ಸಲ್ಲಿಸಿದ್ದೀವಿ. ಹೋರಾಟ ಸಮಿತಿ ಪರವಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಸಂಬಂಧಪಟ್ಟ RCSಗೆ ಒಂದು ಮನವಿಯನ್ನು ಕೂಡ ಸರ್ಕಾರದ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿದ್ದಾರೆ. ಇದೆಲ್ಲ ಪರಿಣಾಮವಾಗಿ ನಮ್ಮ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ರಾಜ್ಯದ ಗುರು ಪೀಠಗಳಾಗಿರ್ತಕ್ಕಂಥ ಜಗದ್ಗುರುಗಳಿಗೆ ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈಗ ಒಂದು ಸಭೆಯಲ್ಲೂ ಕೂಡ ನಿರ್ಣಯ ಆಗದೆ ಮುಂದಿನ ತಿಂಗಳು ಅಥವಾ ನವೆಂಬರ್ ತಿಂಗಳಲ್ಲಿ ಒಂದು 5 ಲಕ್ಷ ಜನ ಸೇರಿಸಿ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಅಭಿನಂದನಾ ಸಮಾರಂಭವನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಮಾಡೋ ಮೂಲಕ ಈ ಸಮಾಜದಲ್ಲಿ ಈ ರಾಜ್ಯದಲ್ಲಿ ಹಿಂದೆ ಏನು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದಂತಹ 1994ರ ಮೀಸಲಾತಿ ಹೋರಾಟದ ಕಿಚ್ಚನ್ನು ಹಾಗೂ ನಾವು 2012ರಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾಗಿದ್ದಂಥ ಬಾಲಗಂಗಾಧರ ಸ್ವಾಮಿ ಗುರುವಂದನೆ ಮತ್ತು ಸದಾನಂದ ಗೌಡರಿಗೆ ಒಂದು ಅಭಿನಂದನಾ ಸಮಾರೋಹವನ್ನು ಮಾಡಿದ್ವಿ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಈಗ ಸಭೆಯನ್ನು ನಿರ್ಣಯವಾಗಿದೆ. ಆ ಸಭೆಯ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ನೀಡೋಕೆ ನಾವೆಲ್ಲರೂ ಕೂಡ ನಮ್ಮ ಹೋರಾಟ ಸಮಿತಿ ಕಂಕಣಬದ್ಧವಾಗದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಾವು ಹೋರಾಟವನ್ನು ಮಾಡ್ತಾ ಬಂದೋ ನಮ್ಮ ಸಮಾಜದಲ್ಲೇ ಹಂಚು ಹರಿದೋಗಿದೆ ಅಂತ. ಈಗ ಒಕ್ಕಲಿಗರು ಸುಮಾರು ಗಂಗಟ್ಕಾರರು, ಉಪ್ಪಿನಕೊಳಗ, ಸರ್ಪೊಕ್ಲಿಗರು, ಕೂಡೊಕ್ಲಿಗಿರು, ರದ್ದೊಕ್ಲಿಗಿರು, ರೆಡ್ಡಿ ಒಕ್ಲಿಗಿರು, ಆಮೇಲೆ ನಮ್ಮಲ್ಲಿ ಇನ್ನು ಕೆಲವು ಉಪಪಂಗಡಗಳನ್ನು ಕೂಡ ನಾವೆಲ್ಲ ಒಟ್ಟಿಗೆ ಸೇರಿಸಿ ಹಳ್ಳಿಕಾರ ಒಕ್ಕಲಿಗರು ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ನಾವು ಮಧುಸೂದನ ಆಯೋಗದಲ್ಲಿ ಒಂದು ಜಾಥವನ್ನೇ ಮಾಡಿದ್ದೀವಿ. ಪರಮ ಪೂಜ್ಯ ಜಗದ್ಗುರುಗಳಾದಂಥ ನಿರ್ಮಾನಂದ ಸ್ವಾಮೀಜಿಯವರು, ನಂಜಾವತೂತು ಸ್ವಾಮೀಜಿಯವರು, ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಜಾಥವನ್ನು ಮಾಡಿ ನಮ್ಮ ಸಮಾಜವನ್ನು ಒಕ್ಕಲಿಗ ಸಮಾಜದ ಅಡಿಯಲ್ಲಿ ಉಪಪಂಗಡಗಳನ್ನೆಲ್ಲ ಒಟ್ಟಿಗೆ ಸೇರಿಸುವಂಥದ್ದನ್ನ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಅದಕ್ಕೆ ಮುಂದಿನ ಏನು ಇವತ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆದರೆ ಅವೆಲ್ಲ ಒಟ್ಟಿಗೆ ನಾವು ಒಕ್ಕಲಿಗರ ಉಪಪಂಗಡಗಳು ಕೂಡ ಹೊರಗಡೆ ಬರ್ತವೆ ಅಂತಕ್ಕಂಥ ಮಾತನ್ನ ನಾನು ಇಚ್ಛೆ ಪಡ್ತೀನಿ.